ಕಾರ್ಯத்தை ನೆನೆಸಿಕೊಂಡು ನಾವು ಅವರ ಸೆಲೆಬ್ರೇಷನ್ ಆ ಕಾರ್ಯವನ್ನು ನೆನೆಸಿಕೊಂಡವರಾಗಿ ಆತನ ಆಚರಿಸಬೇಕು. ಅದು ಅನೇಕ ದೇವ ಪಿಳ್ಳೆಗಳು ಅದು ಅನೇಕ ದೇವರ ಮಕ್ಕಳು ಉண்மையான கிறிஸ்மஸ் செலிப்ரேஷன் பண்ணுவாங்க. ನಿಜವಾದ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡುತ್ತಾರೆ. இப்போ வீட்டுக்குள்ள நீங்க போய் பாத்தீங்கன்னாக்கா ನೀವು ಮನೆ ಒಳಗಡೆ ಹೋಗಿ ನೋಡುವುದಾದರೆ ಫ್ರಿಡ್ಜ್க்குள்ள ರಮ್ಮು ವಿಸ್ಕಿ ಡಿಸ್ಕಿ ಬಿಸ್ಕಿ ಎಲ್ಲ இருக்கும். ಫ್ರಿಡ್ಜ್ ಅಲ್ಲಿ ಎಲ್ಲವೂ ಇರುತ್ತದೆ. ಅದ ಪಾಪங்களை ಮನ್ನಿಸುವುದಕ್ಕಾಗಿ தான் ಯೇಸು ಬಂದರು. ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದರು. ನಿತ್ಯ ಜೀವನಕ್ಕಾಗಿ ಕೊಂಡು ಹೋಗೋದಕ್ಕಾಗಿ ಅವಳು ದೇವಕುಮಾರನ ದರಿದ್ರನಾದ. ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗಬೇಕಾಗಿ ದೇವಕುಮಾರನ ದರಿದ್ರನಾಗಿ ಮಾರ್ಪಟ್ಟರು. ಸರ್ವ ವಲ್ಲಭವುಳ್ಳ ದೇವನು ಪಾಪಿಯಾನ. ಒಂದು ಸರ್ವಶಕ್ತನಾದ ದೇವರು ಪಾಪಿಯಾಗಿ ಬದಲಾದರು. ಯಾತಕ್ಕಾಗಿ ಅಂದರೆ ಪಾಪத்தை ಮನ್ನಿಸಿ ರಕ್ಷಿಸಿಕೊಂಡು ಕೊಂಡು ಬರಬೇಕಾಗಿ. ನನ್ನ ಪಾಪವನ್ನು ಕ್ಷಮಿಸಿ ರಕ್ಷಣೆ ಮಾರ್ಗ ತೆಗೆದುಕೊಂಡು ಬರಬೇಕೆಂಬುದಾಗಿ. ಥಾಮಸ್ ಆತನ ಹೆಸರು ಥಾಮಸ್. ಅವರ ಹೆಸರು ಜಾನ್. ಆತನ ಹೆಸರು ಯೋಹಾನ. ಅವರ ಹೆಸರು ಪೀಟರ್. ಆತನ ಹೆಸರು ಪೇತ್ರ. ಅವರ ಕೈಯಲ್ಲಿ ಪೀಟರ್. ಅದರ ಕೈಯಲ್ಲಿ ಮಾತ್ರ ಪೀಟರ್ ಇರಬೇಕು. What's your name? ನಿಮ್ಮ ಹೆಸರು ಏನು? My name is Peter. ನನ್ನ ಹೆಸರು ಪೀಟರ್. என்ன ಕೈಯಲ್ಲಿ ಏನು? ಕ್ರಿಸ್ಮಸ್ ಅದೇ ಕ್ರಿಸ್ಮಸ್ ಅಪ್ಪ. ಕ್ರಿಸ್ಮಸ್ ಅನ್ನ ஒரு நான் பயங்கர பேக்கு குளிப்பேன். ಕ್ರಿಸ್ಮಸ್ என்ன? ಕ್ರಿಸ್ಮಸ್ ಅಂದ್ರೆ ಏನು? ಕುಡಿಯುವುದಾದ ಕ್ರಿಸ್ಮಸ್. ಕುಡಿಯುವುದೇ ಕ್ರಿಸ್ಮಸ್. ಎಂಜಾಯ್ ಮಾಡುವುದಾದ ಕ್ರಿಸ್ಮಸ್. ಸಂತೋಷವಾಗಿರುವುದೇ ಕ್ರಿಸ್ಮಸ್. ಎಲ್ಲ ಬಿರಿಯಾನಿ ಮನೆಯಲ್ಲಿ ಹೋಗಿ ಆ ರೀತಿ ಮಾಡಬೇಡಿರಿ. ಪಾಸ್ಟರ್ ಹೇಳ್ತಾರೆ ನನ್ನ ಕ್ರಿಸ್ಮಸ್ ಕಂಡಿದ್ದಾನೆ. ಪಾಸ್ಟರ್ ಹೇಳಿದ್ದಾರೆ ನೀನು ಕ್ರಿಸ್ಮಸ್ ಮಾಡೋಣ. ಎಲ್ಲ ಬಿರಿಯಾನಿ ಮುನ್ನಾದ ವಿಜಿ ತಿಂದ ಪಕ್ಕ ಬಾಟಲ್ ಇದ್ದ ಪಕ್ಕ ಗ್ಲಾಸ್. ಒಳ್ಳೆ ಊಟವನ್ನು ಮುಂದೆ ಇಟ್ಕೊಂಡು ಗ್ಲಾಸ್ ಒಂದು ಕಡೆ ಬಾಟಲ್ ಒಂದು ಕಡೆ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್. ಮೇರಿ ಮೇರಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ. ಆನಂದ ಯೇಸು ಕ್ರಿಸ್ತನ ಯಾರು ಎದಕ್ಕಾಗಲ್ಲ. ಅದು ದೇವರಾದ ಯೇಸು ಕ್ರಿಸ್ತ ನಿಜವಾಗ್ಲೂ ಯಾವುದಕ್ಕಾಗಿ ನಾವು ಮರುಬಡಿ மீண்டும் பாவம் செய்வதற்காக வரல. ನಾವು ಮತ್ತೆ ಪಾಪ ಮಾಡುವುದಕ್ಕಾಗಿ ಬರಲಿಲ್ಲ. ಯೇಸು ಏற்றுಕೊಂಡ பிறகு மீண்டும் பாவம் செய்வதற்காக அவர் வரல. ನಾವು ಯೇಸುವನ್ನು ಸ್ವೀಕಾರ ಮಾಡಿ ಮತ್ತೆ ಪಾಪ ಮಾಡುವುದಕ್ಕಾಗಿ ಬರಲಿಲ್ಲ. ಪರಿಶುದ್ಧ ದೈವವು இந்த ಭೂಮಿಗೆ ಬಂದು ஒரு பாவியாய் மாறினார். ಆ ದೊಡ್ಡ ಪರಿಶುದ್ಧ ದೇವರು ಈ ಭೂಮಿಗೆ ಬಂದು ಪಾಪಿಯಾಗಿ ಬದಲಾದರು. ಎದಕ್ಕಾಗಲ್ಲ ನಾವು ಪರಿಶುದ್ಧமாக ವಾಳಬೇಕು. ಯಾಕೆಂದರೆ ನಾನು ಪರಿಶುದ್ಧನಾಗಿರಬೇಕೆಂಬುದಾಗಿ. ಪೀಟರ್ ಪಾದ வெச்சிக்கு நம்ம கையில ஒரு விஸ்கி வெச்சா அது என்ன? ಅವನ ಹೆಸರು ಪೀಟರ್ ಕಾಲಿಗಾಗಿ ಇಟ್ಟುಕೊಂಡು ನಾನು ಕೈಯಲ್ಲಿ ಬಾಟಲ್ ಇಟ್ಟುಕೊಂಡ್ರೆ ಏನು ಪ್ರಯೋಜನ? ನಮ್ಮ ಆನಂದ ನಾನು ನನ್ನಿ சொல்றேன். ಆಗ ದೇವರಿಗೆ ನಾನು ವಂದನೆ ಸಲ್ಲಿಸುತ್ತೇನೆ. ಕೆಂಪಣ್ಣ. ಯಾಕೆಂದರೆ ನನ್ನ ಹೆಸರು ಕೆಂಪು ಎಂಬುದಾಗಿ. ನನ್ನ ಹೆಸರು ಕೆಂಪಯ್ಯ. ನನ್ನ ಹೆಸರು ಕೆಂಪಯ್ಯ ಎಂಬುದಾಗಿ. ಕೆಂಪಯ್ಯ ಆಗಿருந்து ನಾನು ಆನಂದಕ್ಕಾಗಿ ಓಡಿಕೊಂಡಿದ್ದೆ. ನಾನು ಕೆಂಪನವಾಗಿ ಇದ್ದು ದೇವರಿಗಾಗಿ ಓಡುತ್ತಾ ಇದ್ದೇನೆ. ತಾಮಸ್ ಆಗಿருந்து ಎದಕ್ಕೋ ಓಡ್ತಾರೆ. ಕೆಲವರು ಥಾಮಸ್ ಆಗಿದ್ದು ಯಾವುದಕ್ಕೋ ಓಡುತ್ತಾ ಇದ್ದಾರೆ. ಕೆಲವರು ಜೇಸುರಾಜ್ ಅಂತ ಇರ್ತಾರೆ. ಜೇಸುರಾಜ್ ಅಂತಾರೆ. ಕೆಲವರು ಯೇಸುರಾಜು ಜೇಸುರಾಜು ಯೇಸು ಪೇರಿದ್ದಾலும் ಕೂಡ ಯೇಸು ಸ್ವಾಮಿ ಹೆಸರಿದ್ದರೂ ಕೂಡ ಭಯಂಕರವಾಗಿ ಭಯಂಕರವಾಗಿ ಜೀವಿಸುತ್ತಾರೆ. ನಾನೇ ಎಷ್ಟು ಉತ್ತಮ. ಎನ್ ಪೇರು ಕೆಂಪಯ್ಯ. ನನ್ನ ಹೆಸರು ಕೆಂಪಯ್ಯ. ನನ್ನ ಅಪ್ಪ ಪೇರು ಶಿವಪುತ್ರ. ನನ್ನ ತಂದೆಯ ಹೆಸರು ಶಿವಪುತ್ರ. ಅಮ್ಮ ಪೇರು ಲಕ್ಕಮರಾಜ್. ಅವರ ತಾಯಿ ಹೆಸರು ಲಕ್ಕಮ್ಮ. ಎಷ್ಟು ಸುಂದರವಾದ ಶಿವಪುತ್ರ. ಶಿವಪುತ್ರ எவ்வளவு அழகா இருக்கு பேரு. நம்மளே எவ்வளவு மேல். நாவே ಎಷ್ಟು பார்வதி எவ்வளவு மேல். ಎಷ್ಟು ಮೇಲು. எவ்வளவு மேல். ಎಷ್ಟೋ ಉತ್ತಮ. ஹalleluya 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 ஹalleluya. அப்போ நமக்காக ஆண்டவர் பிறந்தார். ಆಗ ನಮಗಾಗಿ ದೇವರು ಜನಿಸಿದರು. நம்முடைய பாவத்துக்காக பிறந்தார். ನಮ್ಮ ಪಾಪಕ್ಕಾಗಿ ಜನಿಸಿದರು. நம்முடைய சாபத்துக்காக ನಮ್ಮ பிறந்தார். ಶಾಪಕ್ಕಾಗಿ ಜನಿಸಿದರು. நம்மை ரட்சிக்கிறதுக்காக பிறந்தார். ನಮ್ಮನ್ನು ರಕ್ಷಿಸುವುದಕ್ಕಾಗಿ ಜನಿಸಿದರು. எல்லாத்தையும் அவர் செய்தாலும் ಇದು ಎಲ್ಲವನ್ನೂ ಆತನು ಮಾಡಿದರೂ ಕೂಡ அவருக்கு ನೆಮ್ಮದಿ ಇಲ್ಲ. ಅವರಿಗೂ ನೆಮ್ಮದಿ ಇಲ್ಲ. ನಮಗೂ ನೆಮ್ಮದಿ ಇಲ್ಲ. ஏன்னா அவரே நம்பிக்கையாக ನಾವು விட மாட்டோம். ಅವರೇ ನೆಮ್ಮದಿಯಾಗ ನಾವು விட மாட்டோம். ಅವರು ನೆಮ್ಮದಿಯಾಗಿರುವುದಕ್ಕೆ ನಾವು ಬಿಡುವುದಿಲ್ಲ. ನಾವು ಕೂಡ ನೆಮ್ಮದಿಯಾಗಿರುವುದಿಲ್ಲ. சில மக்கள் நம்பிக்கல சில மக்கள் நல்லா இருப்பாங்க. ಕೆಲವು ಮಕ್ಕಳು ತುಂಬಾ ಚೆನ್ನಾಗಿರುತ್ತಾರೆ. ಅವರು ನೆಮ್ಮದಿಯಾಗಿ ಇರಕ ಮಾட்டாங்க. ಅವರು ನೆಮ್ಮದಿಯಾಗಿರುವುದಿಲ್ಲ. ಬೇರೊಬ್ಬರನ್ನು ಕೂಡ ಬಿಡುವುದಿಲ್ಲ. அந்த மாதிரி